ಮಿತ್ರರೇ ನಮಸ್ಕಾರ. ಇತ್ತೀಚೆಗೆ ನಡೆದಂತಹ ಸಾಕಷ್ಟು ಫ್ಲೈಟ್ ಡಿಲೇ ಅಥವಾ ಡಿಸ್ರಪ್ಷನ್ಗೆ ಕಾರಣ ಏನು ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ಫ್ಲೈಟ್ ಜರ್ನಿಯ ಫ್ಯೂಚರ್ ಏನು, ಈ ಪ್ರಪಂಚವನ್ನು ನಡೆಸುವಂತಹ ಶಕ್ತಿಗಳು ಈ ಫ್ಲೈಟ್ ಜರ್ನಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಏನಿದೆ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ನಾನು ಎರಡು ವಿಷಯನ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡಕ್ಕಿಂತ ಮೊದಲೇ ಕನ್ಫರ್ಮ್ ಮಾಡ್ತೀನಿ. ಅದೇನಂತ ಹೇಳಿದ್ರೆ, ನಾನು ಇತ್ತೀಚೆಗೆ ನಡೆದಂತಹ ಒಂದು ಇಂಡಿಗೋ ಫ್ಲೈಟ್ ಡಿಲೇ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನ ಎರಡನೇದು, ನಾನು ಈಗ ನಿಮಗೆ ಹೇಳುವಂತಹ ಸಾಕಷ್ಟು ವಿಷಯ ತುಂಬಾ ಫನಿ ಅನ್ನಿಸಬಹುದು, ಆದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಿಮಗೆ ಇದರ ರೀಸನ್ ಗೊತ್ತಾಗ್ತಾ ಹೋಗುತ್ತೆ. ಗೆಳೆಯರೆ, ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳಿದ್ರೆ ವಾತಾವರಣದ ಬದಲಾವಣೆಗಳಿದೆಯಲ್ಲ, ವೈಪರೀತ್ಯಗಳಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಈ ಪ್ರಪಂಚವನ್ನ ಆಡಿಸುವಂತಹ ಶಕ್ತಿಗಳಿಗೂ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ನೀವು ನೋಡ್ತಿರಲ್ಲ, ಈ ಪೆಟ್ರೋಲು ಡೀಸೆಲ್ ಇಂಜಿನ್ಗಳು ಈ ವಾಹನಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಮಾತುಗಳು ಆಡ್ತಾ ಇದಾರಲ್ಲ ಇತ್ತೀಚೆಗೆ. ಈ ಮಾತುಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಡಿಸಿಷನ್ ಏನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೋತಾ ಇದ್ದಾರೆ, ಈ ಎಲ್ಲದಕ್ಕೂ ಕಾರಣ ಫಂಡಿಂಗು ಎಲ್ಲದನ್ನು ಈ ಪ್ರಪಂಚವನ್ನು ನಡೆಸುವಂತಹ ಶಕ್ತಿಗಳದೇ ಆಗಿರುತ್ತೆ. ಗೆಳೆಯರೆ, ಇಂತಹ ಶಕ್ತಿಗಳು ಬಹಳ ಸೀರಿಯಸ್ ಆಗಿ ಎನ್ವಿರಾನ್ಮೆಂಟ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಫ್ಲೈಟ್ ಜರ್ನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಏನಾದ್ರೂ ಮಾಡಿ ಜನರನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜರ್ನಿ ಮಾಡದೇ ಇರೋ ಹಾಗೆ, ಮತ್ತು ಅಗೇನ್ ನಾನು ನನ್ನ ವಿಡಿಯೋಗಳಲ್ಲಿ ಪದೇ ಪದೇ ಹೇಳ್ತಾ ಬಂದಿದ್ದೀನಿ, ಜನರನ್ನ ಒಂದು ಕಾಂಕ್ರೀಟ್ ಕೇಜ್ ಒಳಗಡೆ ಕೂಡಾಕೋದು ಅಂತ ಹೇಳಿದ್ರೆ, ಒಂದು ಸಿಟಿಯಲ್ಲಿ ಅಪಾರ್ಟ್ಮೆಂಟ್ ನ ಬಿಲ್ಡ್ ಮಾಡಿ ಅದರೊಳಗೆ ಕೂಡಾಕುವಂತಹ ಒಂದು ಯೋಜನೆ ಇದೆಯಲ್ಲ ಈ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳದು, ಅದಕ್ಕೆ ಪೂರಕವಾಗಿ ಜನ ಟ್ರಾವೆಲ್ ಮಾಡ್ದಲೆ ಒಂದೇ ಕಡೆ ಇರಬೇಕು ಅನ್ನುವಂತಹ ಒಂದು ಯೋಜನೆಗೋಸ್ಕರ ಇಂಟರ್ನ್ಯಾಷನಲ್ ಜರ್ನಿಯಲ್ಲಿ ಇನ್ಮೇಲೆ ಪ್ರತಿಯೊಬ್ಬರಿಗೂ ಫ್ಲೈಟ್ ಡಿಲೇ ಆಗ್ಬೋದು. ಎಸ್ಪೆಷಲಿ ಫ್ಲೈಟ್ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಅಂತ ಹೇಳಿದ್ರೆ, ಈ GPS ಲೊಕೇಶನ್ ಅಲ್ಲಿ ಹೆಚ್ಚು ಕಡಿಮೆ ಆಗುವಂತದ್ದು, ಅಥವಾ ಈ ಫ್ಲೈಟ್ ಲ್ಯಾಂಡಿಂಗ್ ಮತ್ತೆ ಈ ಫ್ಲೈಟ್ ಟೇಕ್ ಆಫ್ ಅಲ್ಲಿ ಆಗುವಂತಹ ಕೆಲವೊಂದಿಷ್ಟು ಸಾಫ್ಟ್ವೇರ್ ಹಾರ್ಡ್ವೇರ್ ಗ್ಲಿಚ್ಗಳು, ಇವುಗಳ ಪರಿಣಾಮವಾಗಿ ಜನರನ್ನ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡದೇ ಇರೋ ಹಾಗೆ ಡಿಸ್ಕರೇಜ್ ಮಾಡಲಾಗುತ್ತೆ. ಹಾಗೂ ಜನ ಅಟಕ್ಕೆ ಬಿದ್ದು ಮಾಡ್ತು ಅಂತ ಹೇಳಿದ್ರೆ, ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಜನರನ್ನ ಫ್ಲೈಟ್ ಆಕ್ಸಿಡೆಂಟ್ ಮುಖಾಂತರ ಮುಗಿಸಲೂಬಹುದು. ಸೊ ಈ ರೀತಿ ಜನರನ್ನ ಡಿಸ್ಕರೇಜ್ ಮಾಡುವಂತಹ ಕೆಲಸಗಳು ಇನ್ನ ಬರುವ ವರ್ಷಗಳಲ್ಲಿ ನಡೆಯುವಂತಹ ಎಲ್ಲಾ ಸಾಧ್ಯತೆ ಜಾಸ್ತಿ ಇದೆ. ಇದು ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ವೆಸ್ಟರ್ನ್ ಕಂಟ್ರೀಸ್ ಇವುಗಳ ಒಂದು ಇಂಪ್ಲಿಮೆಂಟೇಷನ್ ಫೀಲ್ಡ್ ಆಗಿರುತ್ತೆ. ಮಿತ್ರರೇ, ಇದ್ರ ಬಗ್ಗೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೋಕಾಲ್ಡ್ ಕೆಲವೊಂದಿಷ್ಟು ಫೇಮಸ್ ಕ್ಲೈಮೇಟ್ ಆಕ್ಟಿವಿಸ್ಟ್ ಗಳಿದ್ದಾರೆ. ಆ ಆಕ್ಟಿವಿಸ್ಟ್ ಗಳು ಕೆಲವೊಂದಿಷ್ಟು ಮಾತುಗಳನ್ನ ಆಡಿದಾಗ ಅದ್ರ ಒಳಗಡೆ ಕೆಲವೊಂದಿಷ್ಟು ಮೆಸೇಜ್ಗಳು ಡಿಕೋಡ್ ಆಗಿರ್ತವೆ. ಅದನ್ನ ಓದಿ ಯಾರಿಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಮಿತ್ರರೇ, ಇದಿಷ್ಟು ಫ್ಲೈಟ್ ಜರ್ನಿಯ ಫ್ಯೂಚರ್ಗೆ ಕುರಿತಂತಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.